ನಮಸ್ತೆ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಗೀತಾ ಜಗತ್ ಸೌಂಡ್ ಚಾನಲ್ನ ಗೀತಾ ನಿಂಗನಗೌಡ ಮಾತಾಡ್ತಿರೋದು. ಹೊಸ ವರ್ಷ ಬಂದಾಯಿತು, ಕೆಲವು ದಿನಗಳನ್ನು ಕಳೆದಾಯಿತು. ಹಾಗಾದರೆ ನೆಕ್ಸ್ಟು ಮಕರ ಸಂಕ್ರಾಂತಿನೂ ಬರ್ತಾ ಇದೆ ನಾಳೆ. ಮಕರ ಸಂಕ್ರಾಂತಿಯ ದಿನವನ್ನು ಸಹಿತ ನಾವೇನು ಮಾಡ್ತೀವಿ, ಚೆನ್ನಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ಎಲ್ಲವೂ ಸಹಿತ ತನ್ನ ಪಾಡಿಗೆ ತಾನು ಹೋಗ್ತಾ ಇರ್ತೈತಿ. ಬಟ್ ನಾವು ಅಂತಕ್ಕಂಥವ್ರು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು ಯಾವ ರೀತಿ ಬದಲಾವಣೆ ಆಗ್ತೀವಿ, ಯಾವಾಗ ಬದಲಾವಣೆ ಆಗ್ತೀವಿ ಅಂತಕ್ಕಂಥದ್ದನ್ನು ನೋಡಿದಾಗ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಂಡಾಗ ಏನಾಗ್ತೈತಿ, ಪ್ರತಿ ದಿನವೂ ಸಹಿತ ಹೊಸತಂತಕ್ಕಂಥದ್ದು ನಮ್ಮಲ್ಲಿ ಕಂಡು ಬರ್ತೈತಿ. ಅದಕ್ಕಾಗಿ ನೀವು ಮೊದಲು ಬದಲಾವಣೆ ಆಗಿ ಆಮೇಲೆ ಎಲ್ಲ ಹಬ್ಬಗಳು ತಂತಾನೆ ಬರ್ತಾ ಇರ್ತಾವೆ. ಅದ್ರ ಜೊತೆಗೆ ನಾವು ಸಹಿತ ಖುಷಿಯಿಂದ ಇರೋಣ. ಅದರ ಜೊತೆಗೆ ನಮ್ಮೆಲ್ಲರ ಸುತ್ತಲ ಇರತಕ್ಕಂಥ ನಮ್ಮವರನ್ನು ಸಹಿತ ಖುಷಿಯಾಗಿಡೋಣ. ಅದಕ್ಕಾಗಿ ನಾವು ಬದಲಾವಣೆ ಆಗಬೇಕು. ಹಾಗಾದರೆ ಏನು ಬದಲಾವಣೆ ಆಗಬೇಕು? ನಾವು ತುಂಬ ಚೆನ್ನಾಗಿದ್ದೇವಲ್ಲ, ನೋಡಲಿಕ್ಕೆ ಮಾತಾಡಲಿಕ್ಕೆ ಎಲ್ಲ ಚೆನ್ನಾಗಿದ್ದೇವೆ, ಮತ್ತೇನು ಏನು ಬದಲಾವಣೆ ಆಗಬೇಕು ಅಂತ ಕೇಳ್ತಿದ್ದೀರಾ? ಏನೂ ಇಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಆಲೋಚನೆಗಳು ಬೇರೆಯವ್ರಿಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಂಗಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಅದು ಅವಳಿಗೆ ಆಗಬಾರ್ದು, ಅದು ಅವನಿಗೆ ಸಿಗಬಾರ್ದು, ಅದು ಅವಳು ಅದೇ ರೀತಿ ಇರಬೇಕು, ಅವನಿಗೆ ಜಾಬ್ ಸಿಗಬಾರ್ದು, ಇವಳಿಗೇನು ತೊಗೊಳ್ಲಿಕ್ಕೆ ಆಗಬಾರ್ದು. ಇಂಥವೆಲ್ಲ ಯೋಚನೆಗಳು ನಮ್ಮ ತಲೆಯಲ್ಲಿ ಇರ್ತಾವಲ್ಲ, ಇಂಥ ಯೋಚನೆಗಳನ್ನು ಬಿಟ್ಟಾಕಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಬದಲಾವಣೆ ಆಗಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಿಂದಿರಲಿ, ಎಲ್ಲರಿಗೂ ಸಹಿತ ಒಳ್ಳೆಯದು ಸಿಗಲಿ ಅಂತಕ್ಕಂಥ ಭಾವನೆಯನ್ನು ನಾವು ಇಟ್ಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ ನಾವು ಬದಲಾವಣೆ ಆಗ್ತೀವಿ. ನಮ್ಮ ಜೊತೆಗೆ ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣವೂ ಸಹಿತ ಬಹಳ ಖುಷಿಯಿಂದ ಇರ್ತೈತಿ. ನೋಡಿರಿ, ಒಂದು ಸಾರಿ ಬದಲಾವಣೆ ಆಗಿ ನೋಡಿರಿ, ಅದು ಅನುಭವ ಏನಾಗಿತ್ತು ಅಂತ ಹೇಳಿ ನನ್ನ ಜೊತೆಗೆ ಶೇರ್ ಮಾಡಿಕೊಡ್ರಿ. ಯಾಕಂತಂದ್ರೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಮೊದಲಿಗೆ ಜಗತ್ತನ್ನು ಬದಲಾವಣೆ ಮಾಡ್ಲಿಕ್ಕೆ ಹೋಗಬಾರ್ದು, ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಅಂದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಜಗತ್ತು ತಾನೇ ಬದಲಾಗ್ತಾ ಹೋಗ್ತೈತಿ. ಯಾಕಂತಂದ್ರೆ ಜಗತ್ತು ಅಂತಂದ್ರೆ ನಾವು ಅಂದ್ರೇ ಜಗತ್ತು. ಅದಕ್ಕಾಗಿ ಖುಷಿಯಾಗಿ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಡ್ರಿ. ಭಾಳ ಕಷ್ಟಪಟ್ಟಾದರೂ ಸಹಿತ ಬದಲಾವಣೆ ಮಾಡಿಕೊಡ್ರಿ. ಆಮೇಲೆ ನೋಡಿರಿ, ಅದರ ಒಂದು ಮ್ಯಾಜಿಕ್ಕೆ ತುಂಬ ಚೆನ್ನಾಗಿರ್ತೈತಿ. ಯಾಕಂದ್ರೆ ಖುಷಿ ಅಂತಕ್ಕಂಥದ್ದನ್ನು ನಾವು ಎಲ್ಲಿ ಕೊಂಡ್ಕೊಳ್ಳಿಕ್ಕೆ ಬರೋದಿಲ್ಲ, ನಮ್ಮಿಂದ ನಾವು ಕೊಂಡ್ಕೊಳ್ಬೇಕು. ಯಾವಾಗಲೂ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ಅರ್ಥ ಇರೋದಿಲ್ಲ. ಆಗಿರ್ತಕ್ಕಂಥ ಘಟನೆಗಳನ್ನ ನೆನೆಸ್ಕೊಂಡ್ರೆ ಅರ್ಥ ಇರೋದಿಲ್ಲ. ಬಂದಿರ್ತಕ್ಕಂಥದ್ದನ್ನ ಫೇಸ್ ಮಾಡಬೇಕು. ಫಾರ್ಗೆಟ್ ಅಂತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ. ಯಾಕಂತಂದ್ರೆ ಪಾಸ್ಟ್ ಅಂತಕ್ಕಂಥದ್ದನ್ನು ನೆನಪು ಹಾರ್ಕೊಳ್ಳೇಬೇಕು. ನಾವು ನೆನಪನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂತ್ರೆ ಏನಾಗ್ತೈತಿ ಅಂತಂದ್ರೆ ನಮ್ಮ ಫ್ಯೂಚರು ಸಹಿತ ಇಲ್ಲಿ ಮಂಕಾಗಿರ್ತೈತಿ. ಅದಕ್ಕಾಗಿ ನಮಗಾಗಿ ಅಲ್ಲದೆ ನಮ್ಮವರ ಅಂದರೆ ನನ್ನನ್ನು ನಂಬಿರ್ತಕ್ಕಂಥ ನಮ್ಮವರಿಗಾಗಿ ಸಹಿತ ನಾವೇನು ಮಾಡಬೇಕು, ಬದಲಾವಣೆಯನ್ನು ಮಾಡ್ಕೋಬೇಕಾಗ್ತೈತಿ. ಅದಕ್ಕಾಗಿ ಖುಷಿಯಿಂದ ನೆಮ್ಮದಿಯಿಂದ ಎಷ್ಟೇ ಕಷ್ಟ ಆದರೂ ಸಹಿತ ನಿಮ್ಮನ್ನು ನೀವು ಏನು ಮಾಡಿಕೊಡ್ರಿ ಅಂತಂದ್ರೆ ಚೇಂಜ್ ಮಾಡಿಕೊಂಡು ನಿಮ್ಮ ಪರಿಸರವನ್ನು ಸಹಿತ ಚೇಂಜ್ ಮಾಡಿಕೊಡ್ರಿ. ಅವಾಗ ನೋಡಿರಿ ಖುಷಿಯಾಗಿರ್ತೀರಿ. ಲೈಫು ಸಹಿತ ಭಾಳ ಚಂದ ಇರ್ತೈತಿ. ನನ್ನ ಮಾತು ನಿಜ ಆಯ್ತು ಅಂತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ. ನಮಸ್ತೆ.